ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಸೊ ನಾವಿನ್ನು ಮೇದಲ್ಲೇ ಇದ್ದೀವಿ. ಅಂದ್ರೆ ನಮ್ಮ ಲೆಕ್ಕದಲ್ಲಿ ಇನ್ನು ಸಮ್ಮರ್ ಮುಗ್ದಿಲ್ಲ, ಬಟ್ ಉತ್ತರ ಕನ್ನಡದ ಕಡೆ ಎಲ್ರು ಕೇಳಿರ್ತೀರಾ ಸ್ವಲ್ಪ ಮಳೆ ಆಗ್ತಾ ಇದೆ. ಸೊ ಒಂದೆರಡು ದಿನ ಮಳೆ ಆಗಿತ್ತು, ಹಾಗಾಗಿ ಸ್ವಲ್ಪ ಏನೋ ಒಂಚೂರು ತಂಪನಿಸ್ತಾ ಇತ್ತು. ಸೊ ಬರ್ಫಿನೂ ಮಳೆ ಆಗಿದ್ರಿಂದ ಹೊರಗೆ ಕರ್ಕೊಂಡು ಹೋಗೋದು ಕಷ್ಟ ಅಂತ ಮಳೆ ನಿಂತಾಗೆ ಹೊರಗೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಇನ್ನೊಂದು ಈ ತರ ಸೀಸನಲ್ ಫ್ರೂಟ್ ಇಂದ ಮಾಡುವಂತಹ ಒಂದು ಡ್ರಿಂಕ್ ನೀವೆಲ್ಲರೂ ಕೇಳಿರ್ತೀರಾ, ಕೋಕಮ್ ಅಂತ ಮಾಡ್ತಾರಲ್ವಾ. ಸೊ ಇದು ಕೋಕಮ್ ಹಣ್ಣು ಅಂದ್ರೆ ಮುರುಗಲ ಹಣ್ಣು ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ವೆಸ್ಟರ್ನ್ ಘಾಟ್ ಹಾಗೆ ಕೋಸ್ಟಲ್ ಏರಿಯಾದಲ್ಲಿ ಈ ಸೀಸನ್ ಅಲ್ಲಿ, ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಹಣ್ಣಾಗುತ್ತೆ. ಸೊ ಅದನ್ನ ಡ್ರೈ ಮಾಡಿ ಇಡ್ತಾರೆ, ಹಾಗೆ ಪೌಡರ್ ಕೂಡ ಮಾಡ್ತಾರೆ, ಹಾಗೆ ಸಿರಪ್ ಕೂಡ ರೆಡಿ ಮಾಡ್ತಾರೆ. ಸೊ ನಾನು ನಮ್ಮನೆ ಹತ್ರ ಇದ್ದಿದ್ದು ಸ್ವಲ್ಪ ಒಂದು 5-6 ಹಣ್ಣು ಸಿಕ್ತು, ತಗೊಬಂದಿದ್ದೀನಿ. ಈ ತರ ಇರತ್ತೆ ಹಣ್ಣು. ಮಲೆನಾಡು ಹಾಗೆ ಕರಾವಳಿ ಏರಿಯಾಗಳೆಲ್ಲ ಈ ಸೀಸನ್ ಅಲ್ಲಿ ಸುಮಾರಾಗಿ ನೀವು ಮರ ಎಲ್ಲ ರೋಡ್ ಸೈಡ್ ಅಲ್ಲೂ ಇರುತ್ತೆ, ಹಾಗೆ ಬೆಟ್ಟಗಳಲ್ಲಿ ತುಂಬಾ ಇರುತ್ತೆ. ಅಂದ್ರೆ ಈಗ ನಮ್ಮನೆ ಹತ್ರನೂ ಸಾಕಷ್ಟು ಬೆಟ್ಟ ಇದೆಲ್ಲ ಇರೋದ್ರಿಂದ ಅಲ್ಲಲ್ಲಿ ಅಂದ್ರೆ ತುಂಬಾ ಎತ್ತರದಲ್ಲಾದ್ರೆ ಕೊಯ್ಯೋದು ಸ್ವಲ್ಪ ಕಷ್ಟ, ಮರ ಹತ್ತಿನೇ ಕೊಯ್ಬೇಕಾಗತ್ತೆ. ಇಲ್ಲ ಅಂದ್ರೆ ಕೆಳಗಡೆ ಇದೆ ಅಂದ್ರೆ ಆರಾಮಾಗಿ ಕೊಯ್ಕೋಬಹುದು. ಸೊ ಈ ತರ ಹಣ್ಣು, ಇದರಿಂದ ಒಂದು ಕೋಕಮ್, ಫ್ರೆಶ್ ಆಗಿ ಕೋಕಮ್ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಈಗ ನಮ್ ಕಡೆ ಸುಮಾರಾಗಿ ಒಂದು ಮದುವೆ ಅಥವಾ ಏನಾದ್ರೂ ಫಂಕ್ಷನ್ ಇದ್ರೆ ಸುಮಾರಾಗಿ ಈ ಕೋಕಮ್ ಶರ್ಬತ್ ಕಾಮನ್ ಆಗಿ ಕೊಡ್ತಾರೆ. ಅಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಹೆಲ್ತಿಗೂ ಒಳ್ಳೇದು. ಹಾಗೇನೆ ಮುಂಚೆಯಿಂದನೂ ಅಂದ್ರೆ ನಮ್ಮ ಮನೇಲೆಲ್ಲ ಏನ್ ಮಾಡ್ತೀವಿ, ಈ ಮುರುಗ್ಲು ಓಡು ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಈ ತರ ತೆಗ್ದಾಗ ಒಳಗಡೆ ಬೀಜ ಇರುತ್ತೆ, ಹಾಗೆ ಈ ತರ ಸಿಪ್ಪೆ ಬರುತ್ತಲ್ಲ, ಇದು ಮುರುಗ್ಲು ಓಡು ಅಂತ ಹೇಳ್ತೀವಿ, ಅಂದ್ರೆ ಕಾಮನ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಇದನ್ನ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಇದು ಒಂಥರ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಇದೆ. ನಾವು ಚಿಕ್ಕವ್ರ ಇರುವಾಗಲೂ ಕೂಡ ಅಮ್ಮ ಈ ತರ ಮುರುಗ್ಲು ಓಡನ್ನ ಅಂದ್ರೆ ಬಿಸಿಲಲ್ಲಿ ಒಣಗಿಸಿ ಅದನ್ನ ಡ್ರೈ ಮಾಡಿ ಪ್ಯಾಕ್ ಮಾಡಿ ಇಡ್ತಿದ್ರು. ಅಂದ್ರೆ ವರ್ಷಗಟ್ಲೆ ಯೂಸ್ ಮಾಡ್ಬೋದು ಅದನ್ನ. ಅಂದ್ರೆ ಈ ನಮ್ಗೆ ಸ್ವಲ್ಪ ಪಿತ್ತ ಆಗತ್ತಲ್ವಾ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರೂ ಈ ಹುಳಿದೆಲ್ಲ ತಿಂದಾಗ ಪಿತ್ತ ಒಂಥರ ಲೈಟ್ ಆಗಿ ತಲೆ ಸುತ್ತೋದು, ಒಂಥರ ವಾಮಿಟ್ ಬರೋದು, ಈ ತರ ಸೆನ್ಸೇಷನ್ ಎಲ್ಲ ಆದಾಗ ಈ ಒಣಗಿಸಿಟ್ಟಿರೋ ಈ ಮುರುಗಲು ಸಿಪ್ಪೆನ ಒಂದ್ 4-5 ಸಿಪ್ಪೆ ಒಂದು ಗ್ಲಾಸ್ ನೀರಲ್ಲಿ ನೆನ್ಸಿಟ್ಕೊಂಡು 1 ತಾಸು ಬಿಟ್ರೆ ಅದು ಫುಲ್ ಅದ್ರದ್ದ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಆ ನೀರನ್ನ ಕುಡಿಯೋದ್ರಿಂದ ಪಿತ್ತ ಫುಲ್ ಕಂಪ್ಲೀಟ್ ಆಗಿ ಕಡಿಮೆ ಆಗತ್ತೆ. ನಮ್ಮ ಮನೇಲಂತೂ ನಾವು ಚಿಕ್ಕವ್ರು ಇರುವಾಗಿಂದನೂ ಪಿತ್ತ ಏನಾದ್ರೂ ಆಯ್ತು ಅಂದ್ರೆ ಅದನ್ನೇ ಯೂಸ್ ಮಾಡೋದು. ಸೊ ಈ ತರ ಫ್ರೆಶ್ ಹಣ್ಣು ಸಿಕ್ಕಿದಾಗ ನಮ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಅಂದ್ರೆ ಸಿರಪ್ ಕೂಡ ರೆಡಿ ಮಾಡ್ತೀವಿ. ಅಂದ್ರೆ ಅಮ್ಮ ಏನ್ ಮಾಡ್ತಿದ್ರು ಮುಂಚೆ, ಈ ಸಿಪ್ಪೆ ಎಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಹಣ್ಣು ಬೇಕಾಗತ್ತೆ ಮುರುಗಲ ಹಣ್ಣಿಂದು ಸಿರಪ್, ಕೋಕಮ್ ಸಿರಪ್ ರೆಡಿ ಮಾಡಕ್ಕೆ. ಈ ತರ ಸಿಪ್ಪೆನ ಒಂದಿಷ್ಟು ಅಂದ್ರೆ ಇದ್ ಮಾಡಿ ಒಂದು ಪಾತ್ರೆ, ಅಂದ್ರೆ ಕೆಳಗಡೆ ಸೀವಿಂಗ್ ತರ ಇರುತ್ತಲ್ಲ, ಕಣ್ ಪಾತ್ರೆ, ಅದರಲ್ಲಿ ಹಾಕಿ ಮೇಲ್ಗಡೆಯಿಂದ ಒಂದು 8-10 ಚಮಚ 8-10 ಸ್ಪೂನು ಸಕ್ಕರೆ ಹಾಕ್ಬೇಕು. ಸಕ್ಕರೆನ ಹಾಕಿ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಇಡ್ಬೇಕು. ಆವಾಗ ಏನಾಗುತ್ತೆ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಇದ್ರ ಜೊತೆ ಕೂಡ್ಕೊಂಡು ಅಡಿಗಡೆ ಒಂದು ಪಾತ್ರ ಇಡ್ಬೇಕು ಅದ್ರ ಅಡಿಗಡೆ. ಆವಾಗ ಅಂದ್ರೆ ಸಿರಪ್ ತರ ಡ್ರಾಪ್ ಬೈ ಡ್ರಾಪ್ ಅದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಟಾಗ ಆಲ್ಮೋಸ್ಟ್ ಬಿಸಿಲಲ್ಲಿ ಆ ಸಕ್ಕರೆ ಎಲ್ಲ ಇದ್ರ ಜೊತೆ ಸೇರಿ ಮೆಲ್ಟ್ ಆಗಿ ಒಂದಿಷ್ಟು ಸಿರಪ್ ಸಿಗತ್ತೆ. ಸೊ ಅದನ್ನು ಕೂಡ ಸ್ಟೋರ್ ಮಾಡಿಡ್ತಾರೆ, ಅಂದ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು. ಬೇಕಾದಾಗ 1-2-3 ಸ್ಪೂನ್ ಒಂದು ಗ್ಲಾಸಿಗೆ ಹಾಕಿ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಮಾಡ್ಕೊ ಕುಡಿದ್ರೆ ಸೇಮ್ ಕೋಕಮ್ ಟೇಸ್ಟೇ ಆಗತ್ತೆ. ಅಂದ್ರೆ ಈಗ ಮಾರ್ಕೆಟ್ ಅಲ್ಲೆಲ್ಲ ಬರುತ್ತಲ್ಲ ಕೋಕಮ್ ಸಿರಪ್, ಆ ತರನ ನಾವು ಫ್ರೆಶ್ ಆಗಿ ಮನೇಲೂ ಕೂಡ ಮಾಡ್ಕೋಬಹುದು. ಬಟ್ ಅದಕ್ಕೆ ಜಾಸ್ತಿ ಸಿಪ್ಪೆ ಬೇಕಾಗತ್ತೆ. ಅಂದ್ರೆ ಮುರುಗಲ ಹಣ್ಣು ಜಾಸ್ತಿ ಇತ್ತು ಅಂದ್ರೆ ನಾವು ಸಿರಪ್ ಅನ್ನ ಮಾಡ್ಕೋಬಹುದು. ಸೊ ನಾನಿಲ್ಲಿ ಅಂದ್ರೆ ಒಳಗಡೆ ಸ್ವಲ್ಪ ನೋಡ್ಕೊಂಡೇ ಇದ್ ಮಾಡ್ಬೇಕು, ಯಾಕಂದ್ರೆ ಹಾಳಾಗಿದ್ರೆ ಹುಳ ಇರೋ ಚಾನ್ಸಸ್ ಕೂಡ ಇರುತ್ತೆ. ಈ ತರ ಒಳಗಡೆ ಇದ್ದದ್ದನ್ನು ಹಾಕ್ಬಹುದು, ಒಂಥರ ಹುಳಿಯಾಗಿರುತ್ತೆ ಇದ್ರ ಟೇಸ್ಟು. ಸೊ ನಾನೀಗ ಶರ್ಬತ್ ಮಾಡಕ್ಕೆ ಒಂದು 5-6 ಮುರುಗಲ ಹಣ್ಣನ್ನ ಈ ತರ ಒಡೆದು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನೆನ್ಸಿಟ್ರೆ ಅದು ಚೆನ್ನಾಗಿ ಹುಳಿ ಮತ್ತೆ ಕಲರ್ ಎರಡೂ ಬಿಟ್ಕೊಳ್ಳುತ್ತೆ.
ಆಮೇಲೆ ನಾವು ಶರ್ಬತ್ತನ್ನು ಮಾಡ್ಕೊಂಡು ಕುಡಿಬಹುದು. ಈ ತರ ಫುಲ್ ಹಣ್ಣಾಗಿದ್ರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೇನೆ ಕಲರ್ ಕೂಡ ಸಖತ್ತಾಗಿ ಬಿಟ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಒಂದು 5ರಿಂದ 6 ಹಣ್ಣುಗಳನ್ನ ಹಾಕಿದ್ದೀನಿ. ನೋಡಿ, ಈ ತರ ಒಂದಿಷ್ಟು ಸಿಪ್ಪೆ ತೆಗೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಈ ತರ ಮುಚ್ಚಿ ಇಟ್ಬಿಟ್ರೆ ಕಲರು ಮತ್ತೆ ಅದೊಂಥರ ಸೋರ್ ಟೇಸ್ಟ್ ಇರುತ್ತೆ, ಎರಡನ್ನೂ ಬಿಟ್ಕೊಂಡು ಚೆನ್ನಾಗಿ ಕಲರ್ ಬಂದಿರುತ್ತೆ. ಸೊ ಹಾಗೇನೆ ನಾನು ಸ್ವಲ್ಪ ಸಬ್ಜಾ ಸೀಡ್ಸ್ ತಂಪಿನ ಬೀಜನೂ ನೆನೆಸಿಟ್ಟಿದ್ದೀನಿ. ಅಂದ್ರೆ ನನಗೆ ಸುಮಾರಾಗಿ ಯಾವುದೇ ಶರ್ಬತ್ ಮಾಡಿದ್ರು ಈ ತರ ಲಾಸ್ಟಿಗೆ 1-2 ಸ್ಪೂನ್ ಸಬ್ಜಾ ಸೀಡ್ಸ್ ಹಾಕೊಂಡ್ರೆ ಅದೊಂಥರ ಚೆನ್ನಾಗಿ ಅನ್ಸುತ್ತೆ. ಹಾಗಾಗಿ ಸೊ ನೋಡೋಣ, ನಾನೀಗ ಒಂದು 1/2 hour ಹೀಗೆ ಬಿಡ್ತೀನಿ. ಇದನ್ನ ಕಲರ್ ಬಂದ್ಮೇಲೆ ಶರ್ಬತ್ ಮಾಡೋಣ. ಈಗ ಆಲ್ಮೋಸ್ಟ್ ಒಂದು 3/4 ತಾಸು ನಾನು ಬಿಟ್ಟಿದ್ದೆ. ಸೊ ಒಂದ್ಸಲ ಈ ತರ ಗಿವ್ಚ್ಬಿಟ್ರೆ ಅದೆಲ್ಲ ರಸ ಬಿಟ್ಕೊಳ್ಳುತ್ತೆ. ಅಂದ್ರೆ ಸ್ವಲ್ಪ ಈ ಬೀಜ ಇರತ್ತಲ್ಲ, ಇದು ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಹುಳಿನೂ ಬಿಟ್ಕೊಳ್ಳುತ್ತೆ. ಸೊ ಇದರಲ್ಲಿದ್ದ ಸಿಪ್ಪೆ ಬೀಜನೆಲ್ಲ ಸಪ್ರೇಟ್ ಮಾಡಿದ್ದೀನಿ. ಹಾಗೆ ನಾನು ನೆನೆಸ್ಕೊಂಡಿರೋ ಸಬ್ಜಾ ಸೀಡ್ಸ್ ಅನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಯೂಶ್ವಲಿ ಸಕ್ಕರೆ ಹಾಕ್ತಾರೆ ಅಥವಾ ಬೆಲ್ಲನೂ ಹಾಕ್ಬೋದು. ಸೊ ನನಗೆ ಬೆಲ್ಲ ಹಾಕಿದ್ರೇನೆ ಒಂಥರ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದಕ್ಕೆ ಬೆಲ್ಲನೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಹಾಕೋಬಹುದು. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ನಾವು. ಹಾಗೇನೆ ಸ್ವಲ್ಪ ಉಪ್ಪು ಇದಕ್ಕೆ. ಅಂದ್ರೆ ಯೂಶ್ವಲಿ ನಾವು ಲೆಮನ್ ಶರ್ಬತ್ತಿಗೆಲ್ಲ ಹಾಕ್ತೀವಲ್ಲ, ಹಾಗೇನೆ ಸ್ವಲ್ಪ ಉಪ್ಪು. ಈ ಮುರುಗಲ ಹಣ್ಣಿಂದ ಅಂದ್ರೆ ಕೋಕಮ್ಮಿಗೆ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಸಖತ್ತಾಗಿರುತ್ತೆ. ಹಾಗೇನೆ ನಾನು ಒಂದು 1/4 ಚಮಚದಷ್ಟು ಪೆಪ್ಪರ್ನ ಸಹ ಆ್ಯಡ್ ಮಾಡಿದ್ದೀನಿ. ಸಖತ್ ಹುಳಿ ಆಗಿತ್ತು, ಹಾಗಾಗಿ ಇನ್ನೊಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದೆ. ಇದಕ್ಕೇನೆ ಸ್ವಲ್ಪ ಉಳಿದಿದ್ದ ಬೆಲ್ಲ ಹಾಗೆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಫ್ರೆಶ್ ಕೋಕಮ್, ಫ್ರೆಶ್ ಹಣ್ಣಾಗಿದ್ರಿಂದ ಸಖತ್ ಕಲರ್, ಹಾಗೆ ಫ್ಲೇವರ್ ಕೂಡ ಫ್ರೆಶ್ ಆಗಿದೆ. ಸೊ ಕೋಕಮ್ ರೆಡಿ ಆಯಿತು. ಕೋಲ್ಡ್ ಆಗಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಗ್ಲಾಸಿಗೆ ಒಂದು 4 ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಸೊ ಇಷ್ಟು ಮಾಡಿಬಿಟ್ರೆ ಕೋಕಮ್ ಶರ್ಬತ್ ರೆಡಿ. ಸೊ ನೋಡಿದ್ರಲ್ವಾ, ಫ್ರೆಶ್ ಹಣ್ಣು ಸಿಕ್ಬಿಟ್ರೆ ಒಂದು 4ರಿಂದ 5 ಹಣ್ಣು ಹಾಕಿದ್ದೀನಿ ಅಷ್ಟೇ, ಸಖತ್ ಹುಳಿ ಬಿಟ್ಕೊಂಡಿದೆ. ನಿಮಗೆ ಒಂದು 8-10 ಹಣ್ಣೆಲ್ಲ ಇದ್ರೆ ಆರಾಮಾಗಿ ಒಂದು 7-8 ಜನರಿಗೆ ಈ ಶರ್ಬತ್ತನ್ನ ಮಾಡ್ಬೋದು. ಸೊ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಅಂದ್ರೆ ನಾನು ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಕಲರ್ ಅಂದ್ರೆ ಏನೋ ಡಾರ್ಕ್ ಬೇರೆ ಸ್ವಲ್ಪ ಬ್ರೌನಿಶ್ ಅನಿಸ್ತಾ ಇದೆ. ಅದೇ ನೀವು ಸಕ್ಕರೆನ ಹಾಕ್ಬಿಟ್ಟಿದ್ರಂತೂ ಪಕ್ಕಾ ಕೋಕಮ್ ಅಂದ್ರೆ ಅಷ್ಟೊಂಥರ ಚೆನ್ನಾಗಿರೋ ಕಲರೇ ಬರೋದು. ಸೊ ಅಂದ್ರೆ ಹುಳಿ ತುಂಬಾ ಬಿಟ್ಕೊಂಡು ಫ್ರೆಶ್ ಹಣ್ಣಾಗಿದ್ರಿಂದ ನಾನು ಅಂದ್ರೆ ಬೀಜನೂ ಸ್ವಲ್ಪ ಗಿವ್ಚಿದ್ನಲ್ಲ, ಹಾಗಾಗಿ ಹುಳಿಯಾಗಿ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ ಕೂಡ ಹಾಕಿದ್ದೆ, ಅದು ಕೂಡ ಪ್ರಾಪರ್ ಆಗಿ ಬ್ಲೆಂಡ್ ಆಗಿದೆ. ಸೊ ಡಿಲಿಷಿಯಸ್ ಕೋಕಮ್ ರೆಡಿ. ಸೊ ತುಂಬಾ ಜನ ನೋಡಿರ್ತೀರಾ, ಈಗ ನೀವು ನೋಡ್ತಾ ಇರೋದೇ ಕೋಕಮ್ ಅಂದ್ರೆ ಮುರುಗಲ ಹಣ್ಣಿನ ಮರ. ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಕೆಂಪ ಹಣ್ಣು ಬಿಟ್ಟಿದೆ. ಸೊ ಇದರ ಎಲೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಹಾಗೇನೆ ಇದು ಒಂಥರ ಹುಳಿ ಆಗಿರುತ್ತೆ ತಿನ್ಲಿಕ್ಕೆ. ಎಲೆ ಸಹ ಸ್ವಲ್ಪ ಹುಳಿ ಆಗಿರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಏನೋ ಆಗಿರೋದ್ರಿಂದ ಉತ್ತರ ಕನ್ನಡದಲ್ಲಿ 2 ದಿನ ಮಳೆ ಅಂತ ಹೇಳಿದ್ರು. ಅಂದ್ರೆ ರೆಡ್ ಅಲರ್ಟ್ ಕೂಡ ಇದು ಮಾಡಿದ್ದಾರೆ.
ಸೊ ನಮಗೆ ಯೂಶ್ವಲಿ ಜುಲೈದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಈ ಥರ ಮಳೆ ಬರೋದು ಕಾಮನ್. ಬಟ್ ಈ ಸಲ ಮೇ ಎಂಡಿಗೆನೆ ಈ ಥರ ಮಳೆ ಸ್ಟಾರ್ಟ್ ಆಯಿತು. ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಮತ್ತೆ ಬಿಸಿಲು ಬೀಳುತ್ತೋ ಅಂತ. ಬಟ್ ಒಂದ್ಸಲ ಗಿಡ ಮರಕ್ಕೆಲ್ಲ ಒಂದ್ಸಲ ನೀರು ಬಿದ್ದು ತಂಪಾಯಿತು. ಸಖತ್ತಾಗಿ ಮಳೆ ಬರ್ತಾ ಇದೆ. ಹಾಗೇನೆ ಮನೇಲಿ ತೋತಾಪುರಿ ಮಾವಿನಕಾಯಿ ಕೂಡ ಇತ್ತು. ಅಂದ್ರೆ ಅತ್ತೆ ಎಲ್ಲೋ ರಿಲೇಟಿವ್ ಮನೆಗೆ ಹೋದವರು ನನ್ಗೆ ಇಷ್ಟ ಅಂತ ಈ ತರ ತೋತಾಪುರಿ ಕಾಯನ್ನ ತಗೊಬಂದಿದ್ರು. ನನ್ಗೆ ಯೂಶ್ವಲಿ ತೋತಾಪುರಿ ಹಣ್ಣು ಮಾಡ್ಕೊಂಡು ತಿನ್ನೋದ್ಕಿಂತ ಈ ತರ ಜಸ್ಟ್ ಹಣ್ಣಿಗೆ ಹೊಡೆದಿರುತ್ತಲ್ಲ ಆಗ ತಿನ್ನಕ್ಕೆ ಸಖತ್ತಾಗಿರತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಎಲ್ಲ ಮೇಲಿಂದ ಸ್ವಲ್ಪ ಉದುರಿಸ್ಕೊಂಡು ತಿಂದ್ರೆ ಸಖತ್ತಾಗಿರತ್ತೆ. ಅಂದ್ರೆ ಸ್ವಲ್ಪ ತೋತಾಪುರಿ ಮಾವಿನಕಾಯಿ ಅಷ್ಟೊಂದು ಹುಳಿ ಏನಿರಲ್ಲ. ಹಂಗಾಗಿ ಒಂಥರ ತಿನ್ನಕ್ ಚೆನ್ನಾಗಿರತ್ತೆ. ನಮ್ಮನೇಲಿ ತೋತಾಪುರಿ ಮಾವಿನಕಾಯಿ ಇಲ್ಲ. ಬಟ್ ಹಣ್ಣಿಂದೆಲ್ಲ ಮರ ಇದೆ. ಬಟ್ ಈ ತರ ತೋತಾಪುರಿ ಮಾವಿನಕಾಯಿ ಇಲ್ಲ. ಸೊ ಸಂಜೆನೂ ಮಳೆ ಬರ್ತಾ ಇದ್ದಿದ್ರಿಂದ ನಮ್ಗೆ ಈ ತರ ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಸಖತ್ತಾಗಿ ಕುತ್ಕೊಂಡು ತಿಂದ್ವಿ. ನಾನಿಲ್ಲಿ ರಾತ್ರಿ ಊಟಕ್ಕೆ ತವಾ ಪಲಾವ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮ್ಯಾಟೊ ಹಾಗೆ ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿಕೊಂಡೆ. ಯೂಶ್ವಲಿ ತವಾ ಪಲಾವ್ ಮಾಡೋದಿದ್ರೆ ನಾನು ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಹಾಕಿ ಅದಕ್ಕೆ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಆಮೇಲೆ ಹೆಚ್ಚಿದ ತರಕಾರಿನೆಲ್ಲ ಹಾಕ್ಕೊಂಡು ಅನ್ನ ಸಪ್ರೇಟಾಗಿ ಮಾಡಿಕೊಂಡು ತರಕಾರಿ ಬೇಯೋಕ್ಕೆ ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಹಾಗೆಯೇ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಪೌಡರು, ಜೀರಾ ಪೌಡರ್ ಹಾಗೆ ಕಿಚನ್ ಕಿಂಗ್ ಮಸಾಲ, ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕಿ ಸಖತ್ತಾಗಿ ಫ್ಲೇವರ್ ಬರುತ್ತೆ. ಹಾಗೆಯೇ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಚಮಚ ತುಪ್ಪ ಹಾಕಿಬಿಟ್ರೆ ಬಿಸಿ ಬಿಸಿ ತವಾ ಪಲಾವ್ ರೆಡಿ ಆಗುತ್ತೆ. ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಹಾಗೆ ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ತೆ.